ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷರು ಮತ್ತು ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗೆ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ನಿಮ್ಮ ಹೇಳಿಕೆಯಲ್ಲಿ ಏನಿದೆ, ತುಂಗಭದ್ರಾ ಜಲಾಶಯದ 33 ಗೇಟ್ಗಳಲ್ಲಿ 4 ಗೇಟ್ಗಳು ಅಸ್ಥಿರವಾಗಿದ್ದಾವೆ, ಬೆಂಡಾಗಿದ್ದಾವೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ. ಆ ಹೇಳಿಕೆಯಿಂದಾಗಿ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ 9.5 ಲಕ್ಷ ಎಕರೆ ರೈತರು ಇವತ್ತು ಆತಂಕಕ್ಕೀಡಾಗಿದ್ದಾರೆ. ಮತ್ತೊಮ್ಮೆ ಏನಾದರೂ ಜಲಾಶಯದ ಹಿಂದಿನ ವರ್ಷ ಕಟ್ಟಾದಂತೆ ಏನಾದರೂ ಜಲಾಶಯದ ಗೇಟ್ಗಳು ಕಟ್ಟಾಗ್ತಾವ, ನಮ್ಮ ಬೆಳೆಗಳು ಏನಾದರೂ ಅನ್ಯಾಯ ಆಗ್ತಾವಂತ ಬಯಸರಾಗಿದ್ದಾರೆ. ಇದು ನೀವು 27/6/2025 ನೀರಾವರಿ ಸಲಹಾ ಸಮಿತಿ ಸಭೆ ವಿಧಾನಸೌಧದಲ್ಲಿ ನಡೀತು. ಅದಕ್ಕಿಂತ ಮುಂಚಿತವಾಗಿಯೇ ನಿಮಗೆ ನೀರಾವರಿ ತಜ್ಞರ ವಿಷಯ ತಿಳಿಸಿದ್ದಾರೆ. ವಿಷಯ ತಿಳಿಸಿ ನೀರಾವರಿ ತಜ್ಞರು ಏನು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಈ ವರ್ಷ ಭಯ ಬೀಳತಕ್ಕಂಥ ಆತಂಕ ಇಲ್ಲ. 80 TMC ನೀರು ಏನು ಶೇಖರಣೆ ಆದರೆ ಯಾವುದೇ ಗೇಟ್ಗಳಿಗೆ ತೊಂದರೆ ಇಲ್ಲ ಅಂತಕ್ಕಂಥ ಮಾತನ್ನು ನಿಮಗೆ ಹೇಳಿ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ನೀವು ವಿಷಯನ ನಿಮ್ಮ ಗಮನದಲ್ಲಿ ಇಟ್ಕೋಬೇಕು, ನೀರಾವರಿ ತಜ್ಞರೊಂದಿಗೆ ಚರ್ಚಿಸಬೇಕು ಹೊರತಾಗಿ ಈ ರೀತಿಯಾಗಿ ಹೇಳಿಕೆ ಕೊಡೋದ್ರಿಂದ ರೈತರೆಲ್ಲರೂ ಆತಂಕಕ್ಕೀಡಾಗ್ತಾರೆ. ಹಂಗಾಗಿ ಮಾನ್ಯ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ರೈತರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ರೈತರು ಬೆಳೆ ಬೀಳ್ತಕ್ಕಂಥದ್ದು ಬೇಡ. ಯಾವುದೇ ಕಾರಣಕ್ಕೂ ಇವತ್ತಿನ ಏನೇ ನಾವು ಬೆಳೆ ಬೆಳೀತಾ ಇದೀವಿ, ನಾವೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಬೆಳೆ ತಗೊಳ್ತಕ್ಕಂಥ ಒಂದು ಪ್ರಯತ್ನದಲ್ಲಿರೋಣ. ಒಂದು ವೇಳೆ ಹಂಗೇನಾದ್ರೂ ಕೂಡ ಆತಂಕ ಆದ್ರೆ ಎಕರೆ ಲಕ್ಷ ರೂಪಾಯಿ ನೀವೇ ಕೊಡ್ರಂತಕ್ಕಂಥ ಸರ್ಕಾರಕ್ಕೆ ಮಾನ್ಯತೆ ಮಾಡಣ್ರಿ, ಹೋರಾಟ ಮಾಡಣ್ರಿ, ಎಕರೆ ಲಕ್ಷ ರೂಪಾಯಿ ಪಡೆದೈತೀರಣ್ರಿ.